ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ನಡು ನೀರಲ್ಲಿ ಕೈಬಿಟ್ಟ ದೋಸ್ತ್ಗಳು. ಖಾಮ್ನೈ ಹತ್ಯೆ, ಹಡಗು ಮುಳುಗಿದ್ರು ಭಾರತ ಸೈಲೆಂಟ್. ರಷ್ಯಾ ಚೀನಾ ಮೌನದ ಹಿಂದಿದೆಯಾ ಸ್ವಾರ್ಥ ಲೆಕ್ಕಾಚಾರ? ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತೀಯರಾಗಿರೋ ನಾವು ಅತಿಥಿ ದೇವೋ ಭವ ಅಂತೀವಿ. ನಮ್ಮ ಮನೆಗೆ ಬಂದವರನ್ನ ದೇವರು ಅಂತ ನೋಡ್ತೇವೆ. ಆದರೆ ನಮ್ಮ ದೇಶಕ್ಕೆ ಅತಿಥಿಯಾಗಿ ಬಂದಿದ್ದವರು ನಮ್ಮ ಆತಿಥ್ಯ ಸ್ವೀಕರಿಸಿ ಪಕ್ಕದ ಮನೆಯವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಹೋಗ್ತಿರೋ ಟೈಮ್ನಲ್ಲಿ ನಮ್ಮ ಕಣ್ಣ ಮುಂದೆನೆ ಹತ್ಯೆಗೀಡಾದರೆ, ನಮ್ಮ ಪಕ್ಕದ ಮನೆ ಮುಂದೆನೆ ಭಾರತಕ್ಕೆ ಗೆಸ್ಟ್ ಆಗಿ ಬಂದಿದ್ದ ಇರಾನ್ನ ಅತ್ಯಂತ ಪವರ್ಫುಲ್ ಯುದ್ಧ ನೌಕೆ ನಮ್ಮ ಪಕ್ಕದ ಮನೆಯಾಗಿರೋ ಶ್ರೀಲಂಕಾ ಮುಂದೆ ಭಾರತದಿಂದ ಹೊರಟು ಶ್ರೀಲಂಕಾ ಮುಂದೆ ದಾಟ್ಕೊಂಡು ವಾಪಸ್ ಅರೇಬಿಯನ್ ಸೀಗೆ ಬರ್ತಾ ಇದ್ದ ಟೈಮ್ನಲ್ಲಿ ನೋಡಿ, ಮ್ಯಾಪ್ನಲ್ಲಿ ನೋಡಿ ಸ್ನೇಹಿತರೆ ನೀವು, ವಿಶಾಖಪಟ್ಟಣಂ ಭಾರತದ ಪೂರ್ವ ಕರಾವಳಿಯಲ್ಲಿ ಬೇ ಆಫ್ ಬೆಂಗಾಲ್ನಲ್ಲಿ ಅಲ್ಲಿ ಅಭ್ಯಾಸಕ್ಕೆ ಬಂದಿತ್ತು. ಆಮೇಲೆ ಭಾರತದ ಕೆಳಗೆ ಬಂದು ದಾಟ್ಕೊಂಡು ಅರಬ್ಬಿ ಸಮುದ್ರಕ್ಕೆ ಬಂದು ಅಲ್ಲಿಂದ ಅದು ಇರಾನ್ ಕಡೆಗೆ ವಾಪಸ್ ಹೊರಟಿತ್ತು. ಆಗ ಶ್ರೀಲಂಕಾ ಸಮುದ್ರದಲ್ಲಿ ಅಮೆರಿಕದ ಏಟಿಗೆ 2 ತುಂಡಾಗಿ ಅದರಲ್ಲಿದ್ದ 80ಕ್ಕೂ ಅಧಿಕ ನಾವಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಅಮೆರಿಕ ಮುಳುಗಿಸಿದೆ ಸಮುದ್ರ ಮಧ್ಯದಲ್ಲಿ ಈ ನೌಕೆಯನ್ನು. ಈ ವಿಚಾರದಲ್ಲಿ ಭಾರತ ತುಟಿಪಿಟಿಕ್ ಅಂತ ಇಲ್ಲ, ಒಂದು ಖಂಡನೆಯನ್ನ ಕೂಡ ಭಾರತ ವ್ಯಕ್ತಪಡಿಸಿಲ್ಲ, ಒಂದು ಪ್ರಶ್ನೆ ಕೂಡ ಕೇಳಲಿಲ್ಲ. ಹಡಗು ಮಾತ್ರ ಅಲ್ಲ, ಇರಾನ್ನ ಸುಪ್ರೀಂ ಲೀಡರ್ ಆಯತೊಲ್ಲಾ ಅಲಿ ಖಾಮೆನಿ ಹತ್ಯೆ ಕೂಡ ಆಗಿದೆ. ಇರಾನ್ ತಲೆಯೇ ಇಲ್ಲದ ಹಾವಿನಂತಾಗಿದೆ. ಆದರೂ ಇರಾನ್ನ ಪ್ರಾಣ ಸ್ನೇಹಿತರು ನಾವೇ ಅಂತ ಎದೆ ಬಡ್ಕೊಳ್ತಾ ಇದ್ದ ರಷ್ಯಾ, ಡ್ರ್ಯಾಗನ್ ಚೈನಾ ಇವರು ಕೂಡ ಕಲ್ಲು ಥರ ಬಿಟ್ಟಿದ್ದಾರೆ, ಬಾಯಿನೇ ಬಿಡ್ತಾ ಇಲ್ಲ. ಒಂದು ಕಡೆ ಖಾಮೆನಿ ಸಾವು, ಇನ್ನೊಂದು ಕಡೆ ಹಡಗು ಮುಳುಗಡೆ. ಆದರೂ ಜಗತ್ತಿನ ಪವರ್ಫುಲ್ ರಾಷ್ಟ್ರಗಳು ಬಾಯಿಗೆ ಬೀಗ ಹಾಕೊಂಡು ಕೂತಿರೋದು ಯಾಕೆ? ಇದರ ಹಿಂದಿರೋದು ಬರೀ ಭಯನ ಅಥವಾ ಜಾಗತಿಕ ರಾಜಕೀಯದ ಲಾಭನ? ಇರಾನ್ ಯುದ್ಧದಿಂದ ರಷ್ಯಾ ಚೀನಾ ಒಳಗೊಳಗೆ ಖುಷಿ ಪಡ್ತಿರೋದು ಯಾಕೆ? ಅತಿಥಿ ಹಡಗಿಗೆ ಜಲಸಮಾಧಿ ನಡೆದಿದ್ದೇನು? ಸ್ನೇಹಿತರೆ, ಮಾರ್ಚ್ 4, 2026 ಇರಾನ್ನ ನೌಕಾಪಡೆಗೆ ಸೇರಿದ ಮೌಜ್ ಕ್ಲಾಸ್ ಫ್ರಿಗೇಟ್ ಇದು. ಹೆಸರು IRIS ಐರಿಸ್ ದೇನಾ ಅಂತ. ಇರಾನ್ ತನ್ನ ಸ್ವಂತ ಟೆಕ್ನಾಲಜಿಯಲ್ಲಿ 2021ರಲ್ಲಿ ರೆಡಿ ಮಾಡಿಕೊಂಡಿದ್ದ ಹಡಗು. 95 ಮೀಟರ್ ಉದ್ದದ ಈ ಶಿಪ್ ಇರಾನ್ ಪಾಲಿಗೆ ಹೆಮ್ಮೆ ಆಗಿತ್ತು. ಇದು ಬಂದಿದ್ದಲ್ಲಿಗೆ ನಮ್ಮ ಭಾರತದ ವೈಜಾಗ್ ಅಥವಾ ವಿಶಾಖಪಟ್ಟಣಂಗೆ. ಯುದ್ಧ ಮಾಡೋಕೆ ಬಂದಿರಲಿಲ್ಲ, ಬದಲಿಗೆ ಭಾರತದಲ್ಲಿ ನಡೆದ ಮಿಲನ್ 2026 ಅನ್ನೋ ಇಂಟರ್ನ್ಯಾಷನಲ್ ನೇವಲ್ ಎಕ್ಸಸೈಸ್ನಲ್ಲಿ ಪಾಲ್ಗೊಳ್ಳೋಕೆ ಅಂತ ಬಂದಿತ್ತು. ಜಗತ್ತಿನ ಎಷ್ಟೋ ರಾಷ್ಟ್ರಗಳ ನೌಕೆಗಳು ಅಲ್ಲಿ ಸೇರಿದ್ವು. ಫ್ರೆಂಡ್ಶಿಪ್ ಅಕ್ರಾಸ್ ಓಷನ್ಸ್, ಸಾಗರದಾಚೆಗಿನ ಸ್ನೇಹ ಅನ್ನೋ ಥೀಮ್ ಇಟ್ಕೊಂಡು ನಾವು ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಿದ್ವಿ. ಪ್ರೋಗ್ರಾಮ್ ಮುಗಿತು. ವಿಶಾಖಪಟ್ಟಣಂನ ರಸ್ತೆಗಳಲ್ಲಿ ಆ ಇರಾನ್ನ ಟೀಮ್ ಪಥಸಂಚಲನ ಕೂಡ ಮಾಡಿತು. ಅವರ ನೌಕಾಪಡೆಯ ಯೋಧರೆಲ್ಲ ಪಥಸಂಚಲನ ಕೂಡ ಮಾಡಿ ವಾಪಸ್ ಹಡಗು ಹತ್ಕೊಂಡು ಹೊರಟಿದ್ರು. ಭಾರತದಿಂದ ಹೊರಟು ಡೌನ್ಗೆ ಹೋಗಿ ಶ್ರೀಲಂಕಾ ದಾಡ್ಕೊಂಡು ಹೋಗ್ಬೇಕಲ್ಲ, ಮಧ್ಯದಲ್ಲೇ ನುಗ್ಗಕ್ಕಾಗಲ್ಲ. ಅಲ್ಲಿ ರಾಮ ಸೇತು ಇದೆ, ಅಥವಾ ಬ್ರಿಟಿಷರು ಕರೆಯೋ ಆಡಮ್ ಬ್ರಿಡ್ಜ್ ಇದೆ. ಸೊ ಕೆಳಗೆ ಹೋಗಬೇಕು, ಶ್ರೀಲಂಕಾ ದಾಟ್ಕೊಂಡು ಕೆಳಗಿಂದ ಮೇಲಕ್ಕೆ ಹೋಗಬೇಕು, ಅರಬ್ಬಿ ಸಮುದ್ರಕ್ಕೆ ಬರಬೇಕು. ಮತ್ತೆ ಸೊ ಶ್ರೀಲಂಕಾಗೆ ಸುತ್ತ ಹೊಡ್ಕೊಂಡು ದಾಟ್ಕೊಂಡು ಹೋಗೋಕೆ ಅದು ಮೂವ್ ಆಗ್ತಾ ಇತ್ತು. ಗಾಲೆ ಬಂದರಿನಿಂದ ಇನ್ನೊಂದು ಸ್ವಲ್ಪ ಡೌನ್, ಸುಮಾರು 40 ನಾಟಿಕಲ್ ಮೈಲು ದೂರದಲ್ಲಿ ಹೋಗ್ತಾ ಇತ್ತು. ಅದು ಇಂಟರ್ನ್ಯಾಷನಲ್ ವಾಟರ್ಸ್. ಆದರೆ ಸಮುದ್ರದ ಆಳದಲ್ಲಿ ಮಾರ್ಕ್ 48 ಅನ್ನೋ ಯಮಪಾಶವನ್ನು ಹಿಡ್ಕೊಂಡು ಅಮೆರಿಕದ ಸಬ್ಮರೀನ್ ಕಾಯ್ತಾ ಇತ್ತು. ಐರಿಸ್ ದೇನಾ ಲಂಕಾ ಕಡಲಗಡಿ ದಾಟಿದ್ದೇ ತಡ ದೈತ್ಯ ಟಾರ್ಪಿಡೋವನ್ನು, ಅಥವಾ ನೀರಿನ ಮಿಸೈಲ್ ಅಂತ ಅನ್ಕೊಳ್ಳಿ, ಅದನ್ನು ಲಾಂಚ್ ಮಾಡ್ತು ನೀರ ಕೆಳಗಿಂದ ಸಬ್ಮರೀನ್ ಮೂಲಕ. ಅದು ನೇರವಾಗಿ ಹೋಗಿ ಹಡಗಿನ ತಳಭಾಗದಲ್ಲಿ ಹೊಡೆದು ಸ್ಫೋಟ ಆಯಿತು ಇರಾನ್ ಹಡಗಿಗೆ. ಇಲ್ಲಿ ಅಮೆರಿಕ ಮಾಡಿರೋದನ್ನ ಕೀಲ್ ಬ್ರೇಕಿಂಗ್ ಅಂತ ಹೇಳ್ತಾರೆ. ಟಾರ್ಪಿಡೋ ಹಡಗಿಗೆ ಟಚ್ ಆಗಿಲ್ಲ, ಹಡಗಿನ ಕೆಳಗೆ ಹೋಗಿ ಬ್ಲಾಸ್ಟ್ ಆಯಿತು. ಆಗ ಅಲ್ಲಿ ನೀರು ಆವಿಯಾಗಿ ಒಂದು ದೊಡ್ಡ ಗ್ಯಾಸ್ ಬಬಲ್ ಸೃಷ್ಟಿಯಾಗುತ್ತೆ. ಆ ಪ್ರೆಷರ್ಗೆ ಹಡಗು ಮೇಲಕ್ಕೆ ಚಿಮ್ಮುತ್ತೆ, ಮರುಕ್ಷಣವೇ ದಡ್ಡಂತ ಕೆಳಗೆ ಬೀಳುತ್ತೆ. ಆ ಹಡಗಿನ ಬೆನ್ನೆಲುಬು ಅಂದರೆ ಕೀಲ್ ಮುರಿದು ಹೋಗುತ್ತೆ. ಮನುಷ್ಯನ ಬೆನ್ನು ಮೂಳೆ ಮುರಿದ್ರೆ ಏನಾಗುತ್ತೋ ಅದೇ ಕತೆ. ಕ್ಷಣಾರ್ಧದಲ್ಲಿ ರಕ್ಷಣೆ ಮಾಡೋಕೆ ಯಾರು ಬಂದವ್ರಿಗೆ ಹೆಲ್ಪ್ ಮಾಡೋಕ್ಕೂ ಜಾಸ್ತಿ ಟೈಮ್ ಸಿಗಲಿಲ್ಲ, ಹಡಗು ತುಂಡಾಗಿ ಮುಳುಗಿದೆ. ಶ್ರೀಲಂಕಾ ನೇವಿ ಬರುವಷ್ಟರಲ್ಲಿ ಕತೆ ಮುಗಿದು ಹೋಗಿದೆ. 87ಕ್ಕೂ ಅಧಿಕ ಮೃತದೇಹಗಳು ಇದುವರೆಗೆ ಸಿಕ್ಕಿವೆ. 100 ಜನ ಮಿಸ್ಸಿಂಗ್, ಅವರೆಲ್ಲರೂ ಕೂಡ ಸತ್ತೇ ಹೋಗಿರೋ ಚಾನ್ಸಸ್ ಜಾಸ್ತಿ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಅಮೆರಿಕ ಹೇಳ್ಬೋದು. ಯುದ್ಧ ನಡೀತಾ ಇದೆ ರೀ, ಅವ್ರು ಬಂದು ಇರಾನ್ನವರು ಆ ನೇವಿ ತಗೊಂಬಂದು ಅಲ್ಲಿ ಪೂಜೆಗೆ ಇಡ್ತಾ ಇದ್ರ, ನಮ್ಮೇಲೆ ದಾಳಿ ಮಾಡೋಕ್ತಾನೆ ತಗೊಂಬರ್ತಾ ಇದ್ದಿದ್ದು. ಯುದ್ಧ ನಡೀತಿದೆ, ಅವರೆಲ್ಲ ಕಡೆ ಮಿಸೈಲ್ ಹಾರಿಸ್ತಿದ್ದಾರೆ, ನಾವು ಹೊಡೆದು ಹಾಕಿದ್ವಿ ಅಂತ ಅಮೆರಿಕ ಹೇಳ್ಬೋದು. ಆದರೆ ಭಾರತವನ್ನು ಅಮೆರಿಕ ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತ ಟ್ರೀಟ್ ಮಾಡುತ್ತೆ. ಇದೆಲ್ಲ ಶ್ರೀಲಂಕಾ ಮುಂದೆ ಆದರೂ ಕೂಡ ಇವೆಲ್ಲ ಭಾರತದ ಪ್ರಭಾವಲಯ. ಇಲ್ಲಿ ಅವರು ಅಟ್ಲೀಸ್ಟ್ ಅರೇಬಿಯನ್ ಸಿ ಹತ್ರ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋ ತನಕ
ಇರಾನ್ ಹತ್ರಕ್ಕೆ ಬರೋ ತನಕನಾದರೂ ಕೂಡ ಅಥವಾ ಭಾರತದ ಪ್ರಭಾವಲಯದಿಂದ ಚೂರು ದಾಟಿ ಮುಂದಕ್ಕೆ ಹೋಗೋ ತನಕನಾದರೂ ಕೂಡ ವೆಯ್ಟ್ ಮಾಡಬಹುದಾಗಿತ್ತು. ಸ್ವಲ್ಪ ಕಾದ್ರು, ಆದರೆ ತುಂಬ ಕಾಯ್ದಿಲ್ಲ. ಶ್ರೀಲಂಕಾ ಮುಂದೆ ಹೋಗ್ತಿದ್ದ ಹಾಗೆ ಮುಳುಗಿಸಿದ್ರು. ಇದೊಂದು ರೀತಿ ಭಾರತದ ಫ್ರೆಂಡ್ಶಿಪ್ಗೆ ಅಮೆರಿಕ ಇಟ್ಟ ಕಪ್ಪು ಚುಕ್ಕೆ. ಆದರೆ ಈ ವಿಚಾರದಲ್ಲಿ ಭಾರತ ಖಂಡಿಸ್ಲಿಕ್ಕೆ ಹೋಗಲಿಲ್ಲ. ನಮ್ಮ ಗೆಸ್ಟ್ಗೆ ಹೊಡೆದ್ರಲ್ಲ ನಮ್ಮ ಮನೆ ಮುಂದೆನೆ ಅಂತ ಹೇಳಿ ಭಾರತ ಹೇಳಲಿಲ್ಲ. ಬದಲಿಗೆ ಭಾರತ ತನ್ನ P-8I ಪೊಸಿಡಾನ್ ಅಮೆರಿಕದಿಂದನೇ ತಗೊಂಡಿರೋದು ಕಡಲ ಗಸ್ತು ವಿಮಾನ ಅದನ್ನು ನೇವಿ ಶಿಪ್ಗಳನ್ನೆಲ್ಲ ಸಹಾಯಕ್ಕೆ ಅಂತ ಕಳಿಸಿದೆ. ಯಾರಾದರೂ ಬದುಕುಳಿದಿದ್ರೆ ಅಥವಾ ಶವ ಸಿಕ್ಕಿದ್ರೆ ಅದನ್ನು ಎತ್ತಿ ಇರಾನಿಗೆ ಹೆಲ್ಪ್ ಮಾಡ್ತೀವಿ, ಲಂಕಾ ಜೊತೆ ಸೇರ್ಕೊಂಡು ಆಪರೇಷನ್ ಮಾಡ್ತೀವಿ ಅಂತ ಕಳಿಸ್ಕೊಟ್ಟಿದೆ ಭಾರತ. ಅದನ್ನು ಮಾಡಿದೆ. ಆದರೆ ಭಾರತ ಖಂಡಿಸ್ಲಿಕ್ಕೆ ಹೋಗಲಿಲ್ಲ. ಅಮೆರಿಕ ಮಾಡಿದ್ದು ಸರಿಯಲ್ಲ ಅಂತ ಭಾರತ ಹೇಳಲಿಲ್ಲ. ಖಾಮೆನಿ ವಿಚಾರದಲ್ಲೂ ಹೇಳಿಲ್ಲ, ಈ ವಿಚಾರದಲ್ಲೂ ಕೂಡ ಭಾರತ ಹೇಳಿಲ್ಲ. ಖಾಮೆನಿ ವಿಚಾರದಲ್ಲಿ 2-3-4 ದಿನ ಕಳೆದ ಮೇಲೆ ಸಂತಾಪ ಸೂಚಿಸ್ತೀವಿ ಅಂತ ಹೇಳ್ತು ಭಾರತ. ಆದರೆ ಏನ್ರಿ ದೇಶದ ಮುಖ್ಯಸ್ಥರನ್ನ ಹಂಗ ಹೊಡೆಯೋದು ಅಂತ ಭಾರತ ಹೇಳಲಿಲ್ಲ. ಅಥವಾ ಅಮೆರಿಕ ಪರವಾಗಿ ಫುಲ್ ಸ್ಟ್ಯಾಂಡ್ ತಗೊಂಡು ಅಮೆರಿಕ ಮಾಡಿದ ಸರಿ, ಉಗ್ರರಿಗೆ ಪೋಷಿಸ್ತಾ ಇದ್ರು, ಅದನ್ನು ಕೂಡ ಭಾರತ ಹೇಳಿಲ್ಲ. ಟೋಟಲಿ ನ್ಯೂಟ್ರಲ್ ಭಾರತ. ಯಾಕೆ ಹೀಗೆ ಅಂದರೆ ಪ್ರಾಬ್ಲಮ್ ಏನಂದ್ರೆ ನಮಗೆ ಅಮೆರಿಕನೂ ಬೇಕು, ಅಮೆರಿಕನೂ ನಮ್ಮ ಪಾರ್ಟ್ನರ್ ಅಂತ ನೋಡ್ತೀವಿ ನಾವು. ಇಸ್ರೇಲು ನಮಗೆ ತುಂಬ ಬೇಕಾಗಿರೋ ಪಾರ್ಟ್ನರ್. ಕಾರ್ಗಿಲ್ ವಾರ್ ಟೈಮ್ನಲ್ಲಿ ಎಲ್ಲ ಜಗತ್ತು ಕೈಕೊಟ್ಟಾಗ ನಮಗೆ ಶಸ್ತ್ರಾಸ್ತ್ರ ಕೊಟ್ಟವರು ಇಸ್ರೇಲ್ನವರು ಅಲ್ವಾ. ಕಾರ್ಗಿಲ್ ಬೆಟ್ಟದ ಮೇಲೆ ಕೂತಿದ್ದಾಗ ಪ್ರಿಸಿಷನ್ ಸ್ಟ್ರೈಕ್ ಮಾಡೋಕ್ಕೆ ಆ ಬಾಂಬ್ಗಳನ್ನು ಕೊಟ್ಟವರು, ತುಂಬ ಹೆಲ್ಪ್ ಮಾಡಿದವರು ಇಸ್ರೇಲ್ನವರು. ಅವ್ರನ್ನ ಕೂಡ ಬಿಟ್ಕೊಡೋಂಗಿಲ್ಲ. ಪಾಕಿಸ್ತಾನವನ್ನು ಕವರ್ ಮಾಡೋಕ್ಕೆ ನಮಗೆ ಇರಾನ್ ಬೇಕು, ಚಬಹಾರ್ ಪೋರ್ಟ್ ಬೇಕು, ಸೆಂಟ್ರಲ್ ಏಷ್ಯಾ ಕನೆಕ್ಟ್ ಮಾಡೋಕ್ಕೆ, ಅಫ್ಘಾನ್ ಕನೆಕ್ಟ್ ಮಾಡೋಕ್ಕೆ ಇರಾನ್ ಕೂಡ ಬೇಕು. ಅವರೊಂದಿಗೂ ನಾವು ಸಂಬಂಧವನ್ನು ಹೊಂದಿದ್ವಿ. ಚಬಹಾರ್ ಪೋರ್ಟ್ ಅವರೇ ನಮಗೆ ಮಾಡಿಕೊಟ್ಟಿದ್ರು. ಹಾಗಾಗಿ ಭಾರತಕ್ಕೆ ಒನ್ಸ್ ಅಗೇನ್ ಹಗ್ಗದ ಮೇಲೆ ನಡಿಗೆ ಮಾಡುವ ಪರಿಸ್ಥಿತಿ. ಮತ್ತೊಂದು ಕಡೆ ಅಮೆರಿಕದಲ್ಲಿರೋದು ಯಾರು? ಫೆಲೋ ಟ್ರಂಪ್. ಅವರು ತೋಚಿದ ಹಾಗೆ, ಅವರಿಗೆ ಫಾರಿನ್ ಪಾಲಿಸಿ, ಡಿಪ್ಲೊಮಸಿ, ಮಾತುಕತೆ ಏನಿಲ್ಲ. ಒಂದು ಡಿಸಿಷನ್ ತಗೋಬೇಕು ಅಂದರೆ ಒಂದು ರಾಷ್ಟ್ರ ಎಷ್ಟೆಲ್ಲ ಡೆಲಿಬ್ರೇಷನ್ ಮಾಡುತ್ತೆ, ಎಷ್ಟೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಇವರು ನಿಂತಲ್ಲೇ ಆದೇಶ ಹೊರಡಿಸ್ತಾರೆ. ಟ್ಯಾರಿಫ್ ಅಂತ ಗಂಟ್ಲು ಹರ್ಕೊಂತಾರೆ. ಸರಕುಗಳ ಮೇಲೆ 50% ಟ್ಯಾಕ್ಸ್ ಹಾಕಿ ಸಂಬಂಧ ಹಾಳಿಸಿ ಹೋಗಿತ್ತು. ಈಗ ಸ್ವಲ್ಪ ಸಂಬಂಧ ಸುಧಾರಿಸ್ತಿರೋದು ಅಮೆರಿಕ ಜೊತೆಗೆ. ಟ್ಯಾರಿಫ್ ಎಲ್ಲ ಕಮ್ಮಿ ಆಗಿದೆ. ನಮ್ಮ ತೇಜಸ್ ಜೆಟ್ಗಳಿಗೆ ಅಮೆರಿಕದ ಇಂಜಿನ್ನೂ ಬೇಕು. ಐಸೆಟ್ ಅಡಿಯಲ್ಲಿ ಸೆಮಿಕಂಡಕ್ಟರ್ ಡೀಲ್ಗಳು ಕೂಡ ಇವಾಗ ಫೈನಲ್ ಆಗ್ತವೆ. ಸೆಮಿಕಂಡಕ್ಟರ್ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಅಮೆರಿಕದ ಸಹಾಯ ಬೇಕೇ ಬೇಕು. ಚೈನಾವನ್ನು ಫೇಸ್ ಮಾಡೋಕೆ ಅಮೆರಿಕದ ಸ್ನೇಹ ಅನಿವಾರ್ಯ. ಆ ವಿಚಾರದಲ್ಲಿ ನಾವು ಅಮೆರಿಕಗೂ ಅನಿವಾರ್ಯ. ಇನ್ನು ಇಸ್ರೇಲ್ ಬಗ್ಗೆ ಅಂತ ಅವಾಗಲೇ ಹೇಳಿದ್ವಿ, ಕಾರ್ಗಿಲ್ ಕದನದಲ್ಲಿ ಹೆಂಗೆ ಹೆಲ್ಪ್ ಮಾಡಿತ್ತು ಅಂತ. ಮೊನ್ನೆ ನಾವು ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಮಾಡಿದಾಗಲೂ ಕೂಡ ಇಸ್ರೇಲ್ ಮೇಡ್ ಏರ್ ಡಿಫೆನ್ಸ್ ಸಿಸ್ಟಮನ್ನು, ಬರಾಕ್ 8 ಮಿಸೈಲ್ ಸಿಸ್ಟಮನ್ನು, ಹೆರೋನ್ ಡ್ರೋನ್ಗಳನ್ನು, ಹೆರೂಪ್ಗಳನ್ನು, ಹಾರ್ಪಿಗಳನ್ನು ನಾವು ಪಾಕ್ ಮೇಲೆ ಯೂಸ್ ಮಾಡಿದ್ವಲ್ಲ. ಮತ್ತೊಂದು ಕಡೆ ಇನ್ನೂ ಮೇಜರ್ ರೀಸನ್ ಇದೆ. ಗಲ್ಫ್ ಅರಬ್ ಕಂಟ್ರೀಸ್. ನಾವು ಇರಾನ್ಗೆ ಫ್ರೆಂಡ್ ಹೌದು, ಆದರೆ ನಮ್ಮ ಜೀವದ ಗೆಳೆಯರು ಯಾರು ಗೊತ್ತಾ? ಯುನೈಟೆಡ್ ಅರಬ್ ಎಮಿರೇಟ್ಸ್. ಅದು ಬಿಟ್ಟರೆ ನಮ್ಮ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿರೋರು, ಇರಾನ್ಗಿಂತನೂ ಚೆನ್ನಾಗಿರೋ ಸಂಬಂಧ ಇಟ್ಕೊಂಡಿರೋರು ಯಾರು? ಅಲ್ಲಿ ಕತರ್, ಕುವೈತ್, ಬಹ್ರೇನ್, ಒಮಾನ್, ಸೌದಿ ಅರೇಬಿಯಾ ಇವರೆಲ್ಲ ಇದ್ದಾರೆ. ಇವರೆಲ್ಲರೂ ಭಾರತದೊಂದಿಗೆ ಇರಾನ್ಗಿಂತನೂ ಚೆನ್ನಾಗಿದ್ದಾರೆ. ನಮಗೆ ಆಯಿಲ್ ಎಲ್ಲ ಕೊಡ್ತಿರೋದು ಅವರೇ. ಇರಾನ್ ಮೇಲೆ ಅಮೆರಿಕ ಸ್ಯಾಂಕ್ಷನ್ ಹಾಕುತ್ತೆ, ತಗೊಂಡ್ರೆ ಹುಷಾರ್ ಅಂತ ಹೇಳಿ, ಫೈನ್ ಹಾಕ್ತೀವಿ ಅಂತ ಹೇಳಿ. ಆದರೆ ಇವರೆಲ್ಲ ಅಮೆರಿಕದ ಮಿತ್ರರು. ಇಲ್ಲಿಂದ ಎಷ್ಟಾದ್ರೂ ತೈಲ ತಗೋಬೋದು ನಮಗೆ. ಹಾಗಾಗಿ ಅವರು ನಮಗೆ ಇಂಪಾರ್ಟೆಂಟೇ. ಅಷ್ಟು ಮಾತ್ರ ಅಲ್ಲ, ಎಂಪ್ಲಾಯ್ಮೆಂಟ್, ಫಾರಿನ್ ರಿಮಿಟೆನ್ಸ್, ದುಡ್ಡು, ಕುಟುಂಬಗಳು ನಡೆಯೋದು ಭಾರತದಲ್ಲಿ. ಇರಾನ್ನಲ್ಲಂತೆ ಜಾಬ್ ಕ್ರಿಯೇಷನ್ ಎಲ್ಲ, ಎಕಾನಮಿ ಎಲ್ಲ ಸತ್ಯ ಹೋಗಿದೆ ಆಲ್ಮೋಸ್ಟ್. ಆದರೆ ಈ ಗಲ್ಫ್ ಅರಬ್ ಕಂಟ್ರೀಸಲ್ಲಿ ಹತ್ತಿರ 1 ಕೋಟಿ ಭಾರತೀಯರು ಕೆಲಸ ಮಾಡ್ತಿದ್ದಾರೆ. 1 ಕೋಟಿ ಭಾರತೀಯರು ಅಂತ ಹೇಳಿದ್ರೆ ಮನೇಲಿ 4 ಜನ ಅಂದರೆ ಎಷ್ಟಾಯಿತು? 4-5 ಕೋಟಿ ಜನರ ಜೀವನ ನಡೀತಾ ಇದೆ ಭಾರತದಲ್ಲಿ ಗಲ್ಫ್ ಕಂಟ್ರೀಸಿಂದಾಗಿ. ಮಿನಿಮಮ್ 35 ಲಕ್ಷ ಭಾರತೀಯರು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲೇ ಇದ್ದಾರೆ. ಸೌದಿಲಿ 25 ಲಕ್ಷ ಜನ ಕನ್ನಡಿಗರು, ಮಲಯಾಳಿಗಳು, ಇಡೀ ಭಾರತೀಯರು ಬೇರೆ ಬೇರೆ ಕಡೆಯಿಂದ ಹೋಗಿ ಅಲ್ಲಿ ದುಡಿದು ಭಾರತಕ್ಕೆ ಲಕ್ಷಾಂತರ ಕೋಟಿ ಕಳಿಸ್ತಾರೆ. ಆ ಕಾರಣದಿಂದಲೂ ಕೂಡ ನಾವು ಇಲ್ಲಿ ಯಾರೊಬ್ಬರ ಪರವಾಗಿ ಸೈಡ್ ತಗೊಳಕ್ಕಾಗೋದಿಲ್ಲ. ದಟ್ ಈಸ್ ಆಲ್ಸೋ ಎ ಬಿಗ್ ಪ್ರಾಬ್ಲಮ್. ಫ್ರೆಂಡ್ ಅಂತ ಹೇಳ್ತಾನೆ ಇರಾನ್ ಇತ್ತೀಚಿನ ವರ್ಷಗಳಲ್ಲಿ ಇದೇ ಖಾಮೆನಿ ಆ್ಯಂಡ್ ಟೀಮ್ ಭಾರತದ ವಿರುದ್ಧ ಪದೇ ಬಾಯಿ ಪಡ್ಕೊಳ್ತಾ ಇದ್ರು. ವಿಶೇಷವಾಗಿ ಕಾಶ್ಮೀರದ ವಿಚಾರದಲ್ಲಿ, ಆರ್ಟಿಕಲ್ 370 ವಿಚಾರದಲ್ಲಿ ಗಲ್ಫ್ ಅರಬ್ ರಾಷ್ಟ್ರಗಳೇ ಸುಮ್ಮನೆ ಇದ್ರೂ ಕೂಡ, ಇಂಡೈರೆಕ್ಟ್ ಆಗಿ ಭಾರತದ ಪರವಾಗಿ ಸ್ಟ್ಯಾಂಡ್ ತಗೊಂಡ್ರೂ ಕೂಡ ಸುನ್ನಿ ಅರಬ್ ರಾಷ್ಟ್ರಗಳು, ಈ ಇರಾನ್ ಭಾರತದ ವಿರುದ್ಧ ಮಾತಾಡ್ತು. ಭಾರತದ ವಿರುದ್ಧ ಪೋಸ್ಟ್ ಕೂಡ ಹಾಕಿದ್ರು ಖಾಮೆನಿ. ಭಾರತದಲ್ಲಿ ಮುಸ್ಲಿಮರ ಸ್ಥಿತಿ ಚೆನ್ನಾಗಿಲ್ಲ, ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿದ್ದು ತಪ್ಪು ಅನ್ನೋ ಹೇಳಿಕೆಗಳನ್ನು ಕೊಟ್ಟು ಭಾರತವನ್ನು ಕೆಣಕಿದ್ದರು. ಜೊತೆಗೆ ಇತ್ತೀಚೆಗೆ ಅಲ್ಲಿನ ಮಹಿಳೆಯರು ಖಾಮೆನಿಗಳ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಸಾವಿರಾರು ಜನರ ಪ್ರಾಣವನ್ನು ತೆಗೆದು ಖಾಮೆನಿ ಸರ್ಕಾರ ಪ್ರತಿಭಟನೆ ಹತ್ತಿಕ್ಕೋಕೆ. ಅವ್ರು ಕೇಳಿದ್ದು ಸ್ವಾತಂತ್ರ್ಯ. ಹಿಜಬ್ ಒಂದು ಗಳಿಗೆ ಹಾಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮೆಹಸಾ ಅಮೀನಿನ ಹತ್ಯೆ ಮಾಡಿಬಿಟ್ರಲ್ಲ ಅಂತ ರೊಚ್ಚಿಗೆದ್ದಿದ್ದ ಜನ. ಆ ಟೈಮ್ನಲ್ಲಿ ಕ್ರೂರವಾಗಿ ನಡ್ಕೊಳ್ತು ಖಾಮೆನಿ ಮತ್ತು ಆಡಳಿತ. ಸಾವಿರಾರು ಜನರ ಪ್ರಾಣ ಹೋಯಿತು. ಸೆಕೆಂಡ್ ವೇವ್ ಆಫ್ ಪ್ರೊಟೆಸ್ಟ್ ಮೊನ್ನೆ ನಡೀತಲ್ಲ, ಅವಾಗಲೂ ಕೂಡ ಅಷ್ಟೇ. ಅಫಿಷಿಯಲ್ ಲೆಕ್ಕಾಚಾರದ ಪ್ರಕಾರ ಇರಾನ್ ಸರ್ಕಾರ ಖಾಮೆನಿ ಆಡಳಿತ ಕೊಟ್ಟಿರೋ ನಂಬರ್ಸ್ ಪ್ರಕಾರ 3,500 ಜನ. ಜಗತ್ತು 30,000 ಅಂತೂ, ಖಾಮೆನಿಗಳು ಇಲ್ಲ 3,500 ಅಂತ ಹೇಳಿದ್ರು. ಅವ್ರು ಒಪ್ಕೊಂಡಿರೋ ನಂಬರ್ ನೋಡಿ,
ಸಣ್ಣ ನಂಬರ ಅದು, ಚಿಕ್ಕ ನಂಬರ, ಪ್ರತಿಭಟನಾಕಾರನ ಹಂಗೆ ಹತ್ತಿಕ್ಕೋದ, ಅದಕ್ಕೆ ಜಗತ್ತು ಚೀತು ಅಂತ ಹೇಳಿತ್ತು. ಇಂಥ ಟೈಮ್ನಲ್ಲಿ ಅವರ ಪರವಾಗಿ ನಿಂತರೆ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರೋ ಭಾರತದ ಇಮೇಜ್ಗೂ ಪೆಟ್ಟು ಬೀಳ್ಬೋದು. ಸ್ನೇಹಿತರೆ, ಇದರ ಭಾರತ ತನ್ನ ಆರ್ಥಿಕತೆ ಮತ್ತು ಫ್ಯೂಚರ್ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡುತ್ತೆ ಅಂದರೆ ನೀವು ಕೂಡ ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಬೇಕಲ್ವಾ. ಭಾರತದ ಈ ಗ್ರೋತ್ ಸ್ಟೋರಿನಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು. ಭಾರತದ ಲೀಡಿಂಗ್ ಇನ್ಶೂರೆನ್ಸ್ ಕಂಪನಿ HDFC ಬ್ಯಾಂಕ್ನಿಂದ ಪ್ರಮೋಟೆಡ್ HDFC ಲೈಫ್ ಈಗ ಹೊಸ NFO ಲಾಂಚ್ ಮಾಡಿದೆ. ಇಂಡಿಯಾ ಸೆಕ್ಟರ್ ಲೀಡರ್ಸ್ ಅಪಾರ್ಚುನಿಟೀಸ್ ಫಂಡ್ ಈಗ ತಾನೇ ಮಾರ್ಕೆಟ್ಗೆ ಬರ್ತಿರೋದ್ರಿಂದ ಆರಂಭಿಕ ₹10 NAV-ನಲ್ಲಿ ಇದು ಸಿಗುತ್ತೆ. ಇದು ಬರೀ ಮಾರ್ಕೆಟ್ ಲೀಡರ್ಸ್ ಮತ್ತು ಬೆಸ್ಟ್ ಪರ್ಫಾರ್ಮಿಂಗ್ ಸೆಕ್ಟರ್ಗಳಲ್ಲಿ ಮಾತ್ರ ಹಣವನ್ನು ತೊಡಗಿಸುತ್ತೆ. ಇವರ ಹಳೆ ಫಂಡ್ ಡಿಸ್ಕವರಿ ಫಂಡ್ ಕಳೆದ 7 ವರ್ಷಗಳಲ್ಲಿ 23.1% ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿದೆ. ಫ್ಲೆಕ್ಸಿ ಕ್ಯಾಪ್ ಫಂಡ್ 21% ರಿಟರ್ನ್ಸ್ ಕೊಟ್ಟಿದೆ. ಜೊತೆಗೆ ಇದು ಯುಲಿಪ್ ಪ್ರಾಡಕ್ಟ್ ಆಗಿರೋದ್ರಿಂದ ಲೈಫ್ ಕವರ್ ಬೆನಿಫಿಟ್ಸ್ ಮತ್ತು ಟ್ಯಾಕ್ಸ್ ಬೆನಿಫಿಟ್ಸ್ ಅನ್ನ ಕೂಡ ಕೊಡುತ್ತೆ. ಅದರಲ್ಲೂ ಕೂಡ ಇನ್ಶೂರೆನ್ಸ್ ನ ಟ್ರಿಪಲ್ ಬೆನಿಫಿಟ್ ಅಂದ್ರೆ ದುರದೃಷ್ಟವಶಾತ್ ಪಾಲಿಸಿ ಹೋಲ್ಡರ್ ಮೃತಪಟ್ಟರೆ ತಕ್ಷಣ ಫ್ಯಾಮಿಲಿಗೆ ಲಂಸಮ್ ಅಮೌಂಟ್ ಸಿಗುತ್ತೆ. ಮುಂದಿನ ಪ್ರೀಮಿಯಂ ನೀವು ಕಟ್ಟೋ ಹಾಗಿಲ್ಲ, ಕಂಪ್ನಿನೇ ಕಟ್ಟತ್ತೆ. ಮೆಚುರಿಟಿ ಟೈಮ್ನಲ್ಲಿ ಬರೋ ದುಡ್ಡು ಕೂಡ ಫ್ಯಾಮಿಲಿಗೆ ಸಿಗುತ್ತೆ. ಹಾಗೆ NRIಗಳು ಕೂಡ ಬರೀ ₹18,000 ಇದರಲ್ಲಿ ಶುರು ಮಾಡ್ಬೋದು. HDFC ಲೈಫ್ 3.8 lakh crore AUM ಅನ್ನ ಹೊಂದಿದೆ. 180% ಸಾಲ್ವೆನ್ಸಿ ರೇಷಿಯೋ. ಈ NFO ಮಾರ್ಚ್ 16ಕ್ಕೆ ಕ್ಲೋಸ್ ಆಗ್ತಿದೆ. ಕೆಲವೇ ದಿನಗಳು ಬಾಕಿ ಇರೋದು. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಪೂರ್ಣ ಮಾಹಿತಿ ಪಡ್ಕೊಂಡು ನಿಮ್ಮ ಡಿಸಿಷನ್ ನೀವು ಮಾಡ್ಬೋದು. ಬನ್ನೀಗ ನಾವು ಭಾರತದ ಸ್ಟೋರಿ ಮುಗಿಸಿದ್ವಲ್ಲ, ಅವಾಗ ರಷ್ಯಾ ವಿಚಾರಕ್ಕೆ ಬರೋಣ. ಸೋ ಕಾಲ್ಡ್ ಸೂಪರ್ ಪವರ್ಸ್, ಗ್ಲೋಬಲ್ ಸೂಪರ್ ಪವರ್ಸ್ ರಷ್ಯಾ ಮತ್ತು ಚೈನಾ, ಅವ್ರ ಕತೆ ಏನು? ಅವ್ರು ಯಾಕೆ ಅಲುಗಾಡ್ತಾ ಇಲ್ಲ, ಬಾಯಿ ಬಿಡ್ತಾ ಇಲ್ಲ? ಮೊದಲಿಗೆ ರಷ್ಯಾ ರಿಯಾಲಿಟಿ ನೋಡೋಣ. ಹಲ್ಲಿಲ್ಲದ ಹಾವಾಗ್ಬಿಟ್ರ ಪುಟಿನ್. ಇರಾನ್ನ ಪಕ್ಕಾ ಫ್ರೆಂಡ್, ಅಮೆರಿಕದ ಕಡುವೈರಿ ರಷ್ಯಾ. ಖಾಮೆನೈ ಹತ್ಯೆಯಾದರೂ ಕೂಡ ಪುಟಿನ್ ಯಾಕೆ ಸುಮ್ಮನಿದ್ದಾರೆ? ಹಾಗಾದ್ರೆ ಯಾಕೆ ಪಡೆಯನ್ನು ಕಳಿಸ್ತಾ ಇಲ್ಲ? ಅಸಹಾಯಕತೆ ಮತ್ತು ಕಣ್ಣು ಕುಕ್ಕೋ ಲಾಭ ಪುಟಿನ್ಗೆ. ಮೊದಲನೇದಾಗಿ ರಷ್ಯಾಗೆ ಈಗ ಬೇರೆಯವರನ್ನ ಕಾಪಾಡುವಷ್ಟು ಎನರ್ಜಿ ಉಳ್ಕೊಂಡಿಲ್ಲ. ಎಲ್ಲ ಶಸ್ತ್ರಾಸ್ತ್ರ ಯುಕ್ರೇನ್ನಲ್ಲೇ ಖಾಲಿ ಆಗ್ತಾ ಇದೆ. ಅವರು ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಯುಕ್ರೇನ್ನಲ್ಲಿ 4 ವರ್ಷಗಳಿಂದ. ಪುಟಿನ್ ಯಾವ ಲೆವೆಲ್ಗೆ ಅಂದರೆ ಡೀಲ್ ಮಾಡ್ಕೊಂಡಿರೋದು ಭಾರತದೊಂದಿಗೆ, ಅದನ್ನು ಫುಲ್ಫಿಲ್ ಮಾಡೋಕ್ಕೆ ರಷ್ಯಾ ತಿಣ್ಕಾಡಿ ನಮಗೆ ನಾವು ಕೊಟ್ಟಿರೋ ಆರ್ಡರ್ಸ್ನ ಫುಲ್ಫಿಲ್ ಮಾಡ್ತಿದೆ. ಅಲ್ಲಿ ಯುಕ್ರೇನ್ ಮೇಲೆ ಬಳಸೋಕ್ಕೆ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ಅವರು ಇವರಿಗೆ ಮದ್ದುಗುಂಡು ಡ್ರೋನ್ ಎಲ್ಲ ಕಳಿಸ್ಕೊಡೋ ಮಟ್ಟಿಗೆ ಆಗಿ ಹೋಗಿದೆ. ಅಷ್ಟು ಮಾತ್ರ ಅಲ್ಲ, ತೈಲ ಲೆಕ್ಕಾಚಾರ ಇವಾಗ ನೋಡಿ ಏನಾಗಿದೆ ಅಂತ ಹೇಳಿ. ಹೊರ್ಮುಸ್ ಜಲಸಂಧಿಯನ್ನು ಇರಾನ್ ಬ್ಲಾಕ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಏನಾಯಿತು? ತೈಲ ಬಿಕ್ಕಟ್ಟು ಶುರುವಾಗುತ್ತೆ ಅನ್ನೋ ಆತಂಕದಿಂದ ಬೆಲೆ ಏರಿಕೆ ಆಗಲು ಶುರುವಾಯಿತು. $60 ಆಸುಪಾಸು ಪರ್ ಬ್ಯಾರಲ್ ಎದ್ದಿದ್ದು ತೈಲ $83-85 ಅಂತ ಹೇಳಿ ಕುಣಿತಾ ಇದೆ. ಈ ಟೈಮ್ನಲ್ಲಿ ಅಮೆರಿಕ ಕೂಡ 1 ತಿಂಗಳ ಮಟ್ಟಿಗೆ ರಷ್ಯಾದಿಂದ ತೈಲ ತಗೋಬೋದು ಬೇಕಾದ್ರೆ ನೀವು ಭಾರತದವರು. ಇರಾನಿಗೆ ನಾವು ಈ ಜಲಸಂಧಿ ಬಂದ್ ಮಾಡಿಕೊಂಡು ಜಗತ್ತನ್ನು ಒತ್ತೆಯಾಳಗಿಡಕ್ಕೆ ನಾವು ಬಿಡೋದಿಲ್ಲ ಅಂತ ಅಮೆರಿಕ ಹೇಳ್ತು ಅಲ್ವಾ? ಅದರ ಅರ್ಥ ಏನು? ಯುದ್ಧದಿಂದಾಗಿ ಪುಟಿನಿಗೆ ಲಾಭ ಆಗ್ತಾ ಇದೆ, ಅವ್ರ ತೈಲ ಮತ್ತೆ ಮಾರಕ ಆಗ್ತಾ ಇದೆ ಅವರಿಗೆ. ನೋಡಿ, ರಷ್ಯಾ ಅವರ ಲೆಕ್ಕಾಚಾರದಲ್ಲಿ ಓಕೆ ಆಯಿಲ್ ಪ್ರೈಸ್ ಒಂದು $59 ಅಷ್ಟೇ ಇರುತ್ತೆ, ನಮಗೆ ಇಷ್ಟು ದುಡ್ಡು ಬರುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಈಗ ಯುದ್ಧ ಆಗಿ ನಿಮಗೆ $80-85 ಅಂತ ಪ್ರತಿ ಬ್ಯಾರಲ್ ಆಯಿಲ್ ಬೆಲೆ ಹೋಗ್ತಾ ಇರೋ ಟೈಮ್ಗೆ, ಪ್ರತಿ ಬ್ಯಾರಲ್ ಮೇಲೆ $20-25 ಎಕ್ಸ್ಟ್ರಾ ಸಿಗೋ ಟೈಮ್ಗೆ ದಿನಕ್ಕೆ 4.8 ಮಿಲಿಯನ್ ಬ್ಯಾರಲ್ ಎಕ್ಸ್ಪೋರ್ಟ್ ಮಾಡುತ್ತೆ ರಷ್ಯಾ. ಕೂತಲ್ಲಿಗೆ ರಷ್ಯಾಗೆ ದಿನಕ್ಕೆ $110 ಮಿಲಿಯನ್ ಅಂದರೆ $900,000 ಕೋಟಿ ಎಕ್ಸ್ಟ್ರಾ ಬರ್ತಾ ಇದೆ. ಎಕ್ಸ್ಟ್ರಾ ಬಂಪಪ್ ಆಗಿದೆ ಅವ್ರ ಪ್ರಾಫಿಟ್ ಅಥವಾ ಇನ್ಕಮ್. ಯುದ್ಧ ನಡೆದಷ್ಟು ದಿನ ರಷ್ಯಾದ ಖಜಾನೆ ಎಕ್ಸ್ಟ್ರಾ ತುಂಬುತ್ತೆ. ಜೊತೆಗೆ ಅಮೆರಿಕದ ಗಮನ ಯುಕ್ರೇನಿಗೆ ಕೊಡೋಕ್ಕಾಗಲ್ಲ ಈಗ ಜಾಸ್ತಿ. ಅಮೆರಿಕದ ಮತ್ತು ಮಿತ್ರರೆಲ್ಲ ಈಗ ಇರಾನ್ ಕಡೆ ಫೋಕಸ್ ಮಾಡ್ತಾರೆ. ಪುಟಿನ್ ಬೇಕಾಗಿದ್ದ ಆಟ ಆಡ್ಬೋದು ಈಗ ಯುಕ್ರೇನ್ನಲ್ಲಿ. ಅಲ್ಲಿ ಯಾರು ತಡೆಯಕ್ಕೆ ಬರ್ತಾರೆ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಪುಟಿನ್ ಇರ್ತಾರೆ. ನೀವು ಎಂಗೇಜ್ ಆಗಿ, ನೀವು ಬ್ಯುಸಿ ಆಗಿ ಇಲ್ಲಿ ಅನ್ನೋ ಥರದಲ್ಲಿ ಇರ್ತಾರೆ. ಮಿತ್ರ ಹೋದ್ರೆ ಹೋಗ್ಲಿ, ನಮಗೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಪುಟಿನ್ ಇದ್ದಾರೆ. ಇನ್ನು ಚೀನಾ ವಿಚಾರ, ಡ್ರ್ಯಾಗನ್ ಕತೆ ಹೆಂಗೆ ಅಂತ ಹೇಳಿದ್ರೆ, ಬೆಂಕಿ ಬಿದ್ದರೆ ಅದರಲ್ಲಿ ಬೀಡಿ ಹಚ್ಕೊಂಡು ಸೇದೋಣ ಅನ್ನೋ ಬುದ್ಧಿ. ನೋಡಿ ಸ್ನೇಹಿತರೆ, ಮಾಡರ್ನ್ ವಾರ್ಫೇರ್ನಲ್ಲಿ ಅಮೆರಿಕ ಹತ್ರ ಇರೋ ಪ್ರಮುಖ ಅಸ್ತ್ರಗಳು ಟೊಮಹಾಕ್ ಕ್ರೂಸ್ ಮಿಸೈಲ್ ಮತ್ತು ಪ್ಯಾಟ್ರಿಯಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಥಾರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು. ಇವುಗಳನ್ನು ತಯಾರು ಮಾಡೋಕ್ಕೆ ತಿಂಗಳುಗಳೇ ಬೇಕು, ಕೆಲವೊಮ್ಮೆ ವರ್ಷಗಳೇ ಬೇಕು. ಒಂದೊಂದು ಮಿಸೈಲ್ ರೆಡಿ ಆಗಲಿಕ್ಕೆ 1 ವಾರ 2 ವಾರ ಬೇಕಾಗುತ್ತೆ ಅವರಿಗೆ. ಈಗ ಇರಾನ್ ಕದನದಲ್ಲಿ ಅಮೆರಿಕ ತನ್ನೆಲ್ಲ ಲೇಟೆಸ್ಟ್ ಮಿಸೈಲ್ ಮತ್ತು ಬಾಂಬ್ಗಳನ್ನು ಮನಸೋ ಇಚ್ಛೆ ಖಾಲಿ ಮಾಡ್ಕೊಳ್ತಾ ಇದೆ. ಚೈನಾ ಲೆಕ್ಕಾಚಾರ ಸಿಂಪಲ್, ಅಮೆರಿಕ ಖಾಲಿ ಮಾಡ್ಕೋ ಎಲ್ಲ ಚೆಲ್ಬಿಡು, ನಿಮ್ಮ ಕೈಯೆಲ್ಲ ಖಾಲಿಯಾಗಿರ್ಬೇಕಾದ್ರೆ ನಾವು ತೈವಾನನ್ನ ಗುಳುಂ ಮಾಡಿಬಿಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಜಿನ್ಪಿಂಗ್ ಇದ್ದಂಗೆ ಕಾಣಿಸ್ತಾ ಇದೆ. ಸೊ ಸ್ನೇಹಿತರೆ, ಇದರಲ್ಲಿ ಪಾಠ ಏನು ಹೇಳಿ? ಜಿಯೋ ಪೊಲಿಟಿಕಲ್ ಗೇಮ್ಗಳಲ್ಲಿ, ಈ ಚದುರಂಗದಾಟದಲ್ಲಿ ಎಮೋಷನ್ಸ್ಗೆ ಜಾಗ ಇಲ್ಲ. ಬರೋದು ಬರೀ ಇಂಟ್ರೆಸ್ಟ್ಗಳು ಮಾತ್ರ, ಹಿತಾಸಕ್ತಿ ಮಾತ್ರ, ಆಯಾ ರಾಷ್ಟ್ರದ ಸ್ವಾರ್ಥ ಮಾತ್ರ. ಯಾರನ್ನೋ ನಂಬಿ ಯಾರದ್ದೋ ಬೆಂಬಲ ಇದೆ ಅಂತ ಹೇಳಿ ಕುಣಿದಾಡಿದ್ರೆ ಕೊನೆಗೆ ಇರಾನ್ಗಾದ ಗತಿನೇ ಆಗುತ್ತೆ. ಭಾರತ ಇದನ್ನು ಬಹಳ ಚೆನ್ನಾಗಿ ಮುಂಚೆನೇ ಅರ್ಥ ಮಾಡ್ಕೊಂಡಿದೆ.
ಅದಕ್ಕೆ ನಾವು ಯಾರ ಮೇಲೂ ಕೂಡ ತೀರಾ ಡಿಪೆಂಡ್ ಆಗೋದಿಲ್ಲ. ಯಾರ ಜೊತೆನೂ ಮಿಲಿಟರಿ ಅಲಯನ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂಥೇಳಿ ನಾವು ಸೇರ್ಕೊಳ್ಳೋದಿಲ್ಲ ಯಾವುದೇ ಗುಂಪಿಗೆ. ವ್ಯಾಪಾರ ಮಾಡೋಣ, ಬಿಸ್ನೆಸ್ ಮಾಡೋಣ ಅಷ್ಟೇ. ಈ ಡಿಫೆನ್ಸು, ಫಾರಿನ್ ಪಾಲಿಸಿ ಅದು ನಮಗೆ ತೋಚಿದ್ದು ನಾವು ಮಾಡ್ತೀವಿ. ಸ್ಟ್ರಾಟಜಿಕ್ ಅಟಾನಮಿ ನಮ್ಮದು ಅನ್ನೋ ಒಂದು ನೀತಿಯನ್ನು ಭಾರತ ಫಾಲೋ ಮಾಡ್ತಾ ಹೋಗ್ತಾ ಇದೆ. ಸೊ ಲೈಫಲ್ಲೂ ಕೂಡ ನಾವು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು, ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ಅಂತ ಹೇಳಿದ್ರೆ ಸರಿಯಾಗಿರೋ ಉಳಿತಾಯ, ಇನ್ಶೂರೆನ್ಸ್, ಹಾಗೆ ಟ್ಯಾಕ್ಸ್ ಪ್ಲಾನಿಂಗ್, ಸೇವಿಂಗ್ಸ್ ಎಲ್ಲ ತುಂಬ ಇಂಪಾರ್ಟೆಂಟೆ. ಸೊ ಆಗಲೇ ಹೇಳಿದ HDFC NFOನಲ್ಲಿ ಆಸಕ್ತಿ ಇರೋರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಮಿಸ್ ಇಲ್ಲೇ ಚೆಕ್ ಮಾಡಿ. ಹಾಗೆ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನಿಮ್ಮ ಡಿಸಿಷನ್ ನೀವು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.